ಹಾಯ್ ಫ್ರೆಂಡ್ಸ್, ನಾನಿವತ್ತು ರೇಖಾ ದಾಸ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ರೇಖಾ ದಾಸ್ ಅವರು ಹುಟ್ಟಿದ್ದು 1975ರಲ್ಲಿ. ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಅಂತಲೇ ಹೇಳ್ಬೋದು. ರೇಖಾ ದಾಸ್ ಅವ್ರಿಗೆ ಮೊದಲಿಂದನೂ ನಾಟಕಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ಇವರು ಮೊದಲು ಬಣ್ಣ ಹಚ್ಚಿದ್ದು ನಾಟಕಗಳಲ್ಲಿ ಅಂತಲೇ ಹೇಳ್ಬೋದು. ಹೆಚ್ಚು ಕಾಮಿಡಿ ಶೋಗಳಲ್ಲಿ ಹಾಗೆ ಕಾಮಿಡಿ ನಾಟಕಗಳು ಯಾವುದ್ಯಾವ್ದಿರುತ್ತೆ ಅದರಲ್ಲೆಲ್ಲ ರೇಖಾ ದಾಸ್ ಅವರು ಆ್ಯಕ್ಟ್ ಮಾಡ್ತಾ ಬಂದರು. ಹಾಗೆಯೇ ಇವರು ಚೈಲ್ಡ್ ಆರ್ಟಿಸ್ಟಾಗಿ 14 ವರ್ಷಕ್ಕೇ ಮೂವಿಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ನಮ್ಮ ರೇಖಾ ದಾಸ್ ಅವರು. ಹಾಗೆ ನೋಡೋದಾದರೆ ಇವರು ಒಂಟಿ ಲೈಫ್ನೇ ಲೀಡ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರ ತಾಯಿಯ ಜವಾಬ್ದಾರಿ ಕೂಡ ಇವ್ರದ್ದೇ ಆಗಿದೆ. ಇವರ ತಾಯಿನೂ ಕೂಡ ರೇಖಾ ದಾಸ್ ಅವರೇ ನೋಡ್ಕೊಳ್ತಾ ಇರೋವಂಥದ್ದು. ರೇಖಾ ದಾಸ್ ಅವ್ರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಬಣ್ಣದ ರಾಣಿ ಅಂತ. ಇವ್ರಿಗೆ ಬಿರುದು ಕೂಡ ಬಂದಿದೆ. ಹಾಗೆ ಇವರು 650 ಕನ್ನಡ ಫಿಲಮ್ಗಳಲ್ಲಿ ಮಾಡಿದ್ದಾಳೆ. ಹಾಗೆ 3 ತುಳು ಮೂವಿಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ ರೇಖಾ ದಾಸ್ ಅವರು. ಇವರು ಹೆಚ್ಚಾಗಿ ಸ್ಕ್ರೀನ್ ಶೇರ್ ಮಾಡಿರುವಂಥದ್ದು ಟೆನ್ನಿಸ್ ಕೃಷ್ಣ ಅವ್ರ ಜೊತೆಲಿ. ಅವ್ರ ಜೊತೆಲೇ 100 ಮೂವಿಗೂ ಹೆಚ್ಚು ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ರೇಖಾ ದಾಸ್ ಅವರು. ಹಾಗೆ ಇವರು 500ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ 6000 ಸ್ಟೇಜ್ ನಾಟಕಗಳನ್ನು ಮಾಡಿದ್ದಾರೆ ಇವರು. ತುಂಬಾ ಕಾಮಿಡಿ ಶೋಗಳಲ್ಲಿ ಕೂಡ ನಟಿಸಿದ್ದಾರೆ. ಕಾಮಿಡಿ ಶೋಗಳು 3500 ಕಾಮಿಡಿ ಶೋಗಳಲ್ಲಿ ಇವರು ನಟಿಸಿದ್ದಾರೆ. ಇವರು ನೋಟೇಬಲ್ ಮೂವಿಗಳು ನೋಡೋದಾದರೆ ಮೃತ್ಯುಂಜಯ 1990ರಲ್ಲಿ ರಿಲೀಸ್ ಆಯಿತು. ಹಾಗೆ ಇವರ ಮದುವೆ ಲೈಫ್ ನೋಡೋದಾದರೆ ಓಂ ಪ್ರಕಾಶ್ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ರೇಖಾ ದಾಸ್ ಅವರು. ಆದರೆ ಯಾವ ಭಿನ್ನಾಭಿಪ್ರಾಯದಿಂದಲೋ ಗೊತ್ತಿಲ್ಲ, ಇವರಿಬ್ಬರು ಡೈವರ್ಸ್ ತಗೊಳ್ತಾರೆ. ಹಾಗೆ ಇವ್ರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ಅವಳ ಹೆಸರು ಶ್ರಾವ್ಯ ಅಂತ. ಇವರೇನೆ ಶ್ರಾವ್ಯ. ಇವರು ಕೂಡ ನಟಿಯಾಗಿ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ತಗೊಳ್ತಾರೆ, ಅದು ಅವರನ್ನ ಮೂವಿಯಿಂದ. ಹಾಗೆ ರೇಖಾ ದಾಸ್ ಅವರು ಇನ್ನೂ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶಾಂತಿ ಕ್ರಾಂತಿ 1991ರಲ್ಲಿ ರಿಲೀಸ್ ಆಯಿತು. ಹಾಗೆ ಕರ್ಪೂರದ ಗೊಂಬೆ 1996ರಲ್ಲಿ ರಿಲೀಸ್ ಆಯಿತು. ಸಿಂಹಾದ್ರಿಯ ಸಿಂಹ 2002ರಲ್ಲಿ ರಿಲೀಸ್ ಆಯಿತು. ಮೌರ್ಯ 2004ರಲ್ಲಿ ರಿಲೀಸ್ ಆಯಿತು. ಹಾಗೆ ಆರ್ಯನ್, ದ್ರೋಣ, ಹೀಗೆ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ರೇಖಾ ದಾಸ್ ಅವರು. ಆದರೆ ರೇಖಾ ದಾಸ್ ಅವ್ರಿಗೆ ಫಿಲಮ್ ಅಷ್ಟೊಂದು ಚೆನ್ನಾಗಿತ್ತು ಅನ್ನೋದಕ್ಕೆ ಬಿಟ್ಟರೆ ಫ್ಯಾಮಿಲಿ ಲೈಫ್ ಒಂಚೂರು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಅವರು ತುಂಬ ಕಷ್ಟದ ದಿನಗಳ ಲೈಫ್ನಲ್ಲಿ ನೋಡಿದ್ದಾರೆ. ಹಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರ ಮಗಳನ್ನು ಸಾಕೋದಕ್ಕೆ ತುಂಬ ಶೋಗಳಲ್ಲಿ ಅವರು ಕಣ್ಣೀರು ಕೂಡ ಇಟ್ಟಿದ್ದಾರೆ. ನನ್ನ ಮಗಳನ್ನು ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದೆ, ನಾಟಕ ಮಾಡೋದಕ್ಕಾಗಿರ್ಬೋದು, ಹಾಗೆ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದೆ, ಅವಳು ಒಬ್ಬಳೇ ಇರ್ತಿದ್ಲು ಮನೆಯಲ್ಲಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ರೇಖಾ ದಾಸ್ ಅವರು. ಏನೇ ಆಗಲಿ, ಈ ನಟಿಗೆ ತೆರೆ ಮೇಲೆ ಎಲ್ಲರನ್ನು ನಗಿಸುವಂಥ ಶಕ್ತಿ ಕೊಟ್ಟ ಆ ದೇವರು ಅವರೇ ನಗುವಂಥ ನಗುವನ್ನೇ ಕಿತ್ಕೊಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ರೇಖಾ ದಾಸ್ ಅವರು ಒಂಟಿಯಾಗೇ ಇದ್ದಾರೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.